ಯಾವ ಸ್ವರೂಪದಲ್ಲಿ ಯಾರು ಹೇಗೆ ನಮ್ಮಲ್ಲಿ ಇಲ್ಲಿ ಡೇಂಜರ್ ಆಗಿದ್ದಾರೆ, ಯಾರು ಯಾವ ಸ್ವರೂಪದಲ್ಲಿ ಯಾವ ಸಂದರ್ಭಗಳಲ್ಲಿ ಚುಂಬು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜ್ಯದ ಜನರ ಅನುಭವಕ್ಕೆ ಅನೇಕ ಸಂದರ್ಭಗಳಲ್ಲಿ ಬರ್ತಾನೆ ಇರುತ್ತೆ. ಅದು ಚುನಾವಣೆಗಳಿಂದ ಚುನಾವಣೆಗೆ ರಾಜ್ಯದ ಜನ ತಮ್ಮದೇ ಆದಂಥ ತೀರ್ಪು ಕೊಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳವರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಕೂಡ ಈ ವಿಚಾರದಲ್ಲಿ ಮಾಡ್ತಾ ಹೋಗುವಂಥದ್ದು ಕೂಡ ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಮೋಹನ್ ವಿಶ್ವರೇ ಈಗಾಗಲೇ ಐಶ್ವರ್ಯ ಅವರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಹೆಂಗೆ ನೀವು ಡೇಂಜರ್ ಆಗಿದ್ದೀರಿ, ನೀವು ನಮಗೆ ಬರಬೇಕಾಗಿರುವಂತಹ ಹಣವನ್ನು ಕೊಡೋದ್ರಿಂದ ಹಿಡಿದು ಪ್ರತಿಯೊಂದರೂ ಕೂಡ ಹಿಂಗೆ ಡೇಂಜರ್ ಆಗ್ತಾ ಇದ್ದೀರಿ ನೀವು BJP ಅವರು ಅಂತ ಹೇಳುವಂಥದ್ದು. ಹರಿಪ್ರಸಾದ್, ಅದಕ್ಕೆ ಕ್ಲಿಯರ್ ಕಟ್ಟಾಗಿ ಸಂಸತ್ ಒಳಗಡೆನೆ ಫೈನಾನ್ಸ್ ಮಿನಿಸ್ಟರ್ 2 ಸಲ ಆನ್ಸರ್ ಮಾಡಿದ್ದಾರೆ ಆಯ್ತಲ್ಲ. ಇವರು ಸಂಸತ್ ಒಳಗಡೆ ರಾಹುಲ್ ಗಾಂಧಿ ಆಗ್ಬೋದು, ಸೋನಿಯಾ ಗಾಂಧಿ ಆಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, ಅಥವಾ DK ಶಿವರಾಜ್ ಹಿಮ್ಸೆಲ್ಫ್ ಯಾವತ್ತೂ ಅಷ್ಟೇ ಕೇಳಿಲ್ಲ, ಅಥವಾ ಅವ್ರು ಹೇಳಿದಂಥ ಉತ್ತರಗಳಿಗೆ ಇವ್ರೇನು ವಾಪಸ್ ಹೇಳೋಕ್ಕಾಗಿಲ್ಲ. ಈಚೆ ಬಂದು ಕುತ್ಕೊಂಡು ಬೊಂಬಡ ಹೊಡ್ಕೊಳ್ಳೋದಷ್ಟೇ, ಬಂದಿಲ್ಲ ಅಂತ ಹೇಳ್ಬಿಟ್ಟು. ತಿರ್ಗಾ ನರೇಂದ್ರ ಮೋದಿಯವರೇ ಮೊನ್ನೆ ಒಂದು ಪತ್ರಿಕಾ ಹೇಳಿಕೆನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, 3 ಲಕ್ಷ ಕೋಟಿ ಅಂದರೆ 80,000 ಕೋಟಿ UPA ಅವಧಿನಲ್ಲಿ ಕೊಡ್ತಾ ಇದ್ರೆ ಚಂಬಲ್ಲಿ 3 ಲಕ್ಷ ಕೋಟಿ 3.5 ಪಟ್ಟು ಅಷ್ಟು ಹಣ ಬಂದಿದೆ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು. ತಿರ್ಗಾ ಇನ್ನೊಂದೇನಂತ ಹೇಳಿದ್ರು, ಬರೀ ಡೆವಲ್ಯೂಷನ್ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡೋದೇ ಇಲ್ಲ. ಅದು ಕೇಂದ್ರದಿಂದ ಬಂದಿದ್ದಲ್ವಾ ದುಡ್ಡು. ಹಾಗಾದರೆ HAL ಫ್ಯಾಕ್ಟ್ರಿ ಆಗ್ಬೋದು, ಶಿವಮೊಗ್ಗ ಏರ್ಪೋರ್ಟ್ ಆಗ್ಬೋದು, ಕಲಬುರಗಿ ಏರ್ಪೋರ್ಟ್ ಆಗ್ಬೋದು, ಮೈಸೂರು ಆಗ್ಬೋದು, ತಿರ್ಗಾ ಒಂದೇ ಬರೋ ಟ್ರೈನ್ಗಳಾಗ್ಬೋದು, ತಿರ್ಗಾ ಆಮೇಲೆ ಜಲ್ ಜೀವನ್ ಮಿಷನಲ್ಲಿ ಮನೆ ನೀರು ಕೊಟ್ಟಿದ್ದಾಗ್ಬೋದು, 80 ಕೋಟಿ ಜನಕ್ಕೆ ಇಡೀ ದೇಶದಲ್ಲಿ ಅಕ್ಕಿ ಕೊಟ್ಟಿದ್ದು ಕರ್ನಾಟಕಕ್ಕೂ ಬಂದಿದೆಯಲ್ಲ. ಹಾಗಾದ್ರೆ ಅದೆಲ್ಲ ಏನು ಲೆಕ್ಕಕ್ಕೆ ಇಲ್ವಾ ಇವ್ರಿಗೆ? ಅದನ್ನಾಕೆ ಹೇಳೋದಿಲ್ಲ ಇವರು. ಅದು ಫಸ್ಟ್ ಪಾಯಿಂಟು. ತಿರ್ಗಾ ನೀವು ಕಾಂಗ್ರೆಸ್ ಚೆಂಬು ಬಗ್ಗೆ ಮತ್ತೆ ಹೇಳಬೇಕು ಅಂತಂದರೆ 47ರಿಂದ 2014 ಹತ್ತತ್ರ 67 ವರ್ಷಗಳಲ್ಲಿ 60 ವರ್ಷ ಆಳದಂಥ ಕಾಂಗ್ರೆಸ್ ಪಾಪ ಹಳ್ಳಿಗಳಲ್ಲಿ ಜನಗಳಿಗೆ ಚಂಬೆ ಕೊಟ್ಟಿದ್ದು ದಿನ ಬೆಳಗ್ಗೆ. ಆದರೆ ಹಳ್ಳಿಗಳ ವಾಸ್ತವತೆ ಹೆಂಗಿತ್ತು ಅಂದರೆ ದಿನ ಬೆಳಗ್ಗೆ ಎದ್ದೋಗಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿತ್ತು, 5:15 6 ಗಂಟೆಗೆ ಹೋದರೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಚೊಂಬು ಕೊಟ್ಕೊಂಡು ಇವ್ರು ಜನಗಳನ್ನ ಅಥವಾ ಬಡವ್ರನ್ನ ಆ ಮಟ್ಟಕ್ಕೆ ತಳ್ಳಿದ್ರು ಇಡೀ ದೇಶನ. ಅಂಥ ಜನಗಳಿದ್ದಂಥ ಚೊಂಬನ್ನ ಕಿತ್ಕೊಂಡು ಇವತ್ತು 12 ಕೋಟಿ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ. ಚಂಬುಗೆ ಆ ಮಹತ್ವ ಇದೆ. ಇವ್ರು ಕೊಟ್ಟಿದ್ದು ಚಂಬು ಅಷ್ಟೇ. ಯಾಕೆ ಸೋಕಾಲ್ಡ್ ಎಕನಾಮಿಸ್ಟ್ ಅಂತ ಕರೆಯುವಂಥ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಹಾಕಿಂತ ಹಿಂದೆಗಡೆ ಈ 47ರಿಂದ 91ರಲ್ಲಿ ದೇಶ ದಿವಾಳಿ ಆಯ್ತಲ್ಲ, ಇಡೀ ದೇಶಕ್ಕೆ ಚಂಬು ಕೊಟ್ಬಿಟ್ರೆ ಅವತ್ತು. ಚಂಬು ಕಟ್ಕೊಂಡ್ ಬಂದಿದ್ದು ಎಲ್ಲಾ ಕಡೆ ಅವ್ರು ಇದೇನೇನೆ. ಅಡ್ವರ್ಟೈಸ್ಮೆಂಟ್ 15 ಲಕ್ಷ ಅಂತ ಹೇಳ್ತಾರೆ. ಅಲ್ಲ, ಮನಮೋಹನ್ ಸಿಂಗ್ ಅವ್ರ ಪಾತ್ರ ಇಲ್ಲ. ನಾವು ಹೇಳೋದು ಬರೀ ಒಂದ್ ಸೈಡ್ ಮಾತ್ರ ಹೇಳ್ತೀವಿ ಗೊತ್ತಾ, ಮನಮೋಹನ್ ಸಿಂಗ್ ಬಂದ್ರು, ಲಿಬರಲೈಸೇಷನ್ ಮಾಡಿದ್ರು ಅಂತ. ಬಟ್ ಅದರ್ ಸೈಡ್ ಹೇಳಿ, ನೆಹರು ಆಗಿದ್ರು, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ರಾಜೀವ್ ಗಾಂಧಿ ಆಗಿದ್ರು. ಹಾಗಾದ್ರೆ ಇವ್ರು 3 ಜನ ಚಂಬು ಕೊಟ್ಟಿದ್ದಕ್ಕೆ ತಾನೆ 91ರಲ್ಲಿ ಪಾಪ ನಮ್ಮ ಬಡ ಜನಗಳದ್ದು ಚಿನ್ನ ತಗೊಂಡೋಗಿ ಲಂಡನ್ ನಲ್ಲಿ ಅಡ ಇಟ್ಬಿಟ್ಟು ಬಂದ್ಬಿಟ್ಟು ಸಾಲ ತಂದು ದೇಶ ಚಂಬು ಕೊಟ್ಟಿದ್ದು ಅವರು. ಎಲ್ಲಾ ವಿಭಾಗದಲ್ಲಿ ಚಂಬು ಕಟ್ಕೊಂಡ್ ಬಂದಿದ್ದವರು. ಅಡ್ವರ್ಟೈಸ್ಮೆಂಟ್ ತಗೊಂಡು ನೋಡ್ರೆ ನೀವು, ಆ 15 ಲಕ್ಷ ರೂಪಾಯಿ ಹಾಕಿದ್ರ ಅಂತ ಕೇಳ್ತಾರೆ. ಯಾವ್ದಾದ್ರು ಒಂದೇ ಒಂದು ವಿಡಿಯೋ ತೋರಿಸ್ಬಿಡ್ಲಿ ಮೋದಿ ಅವರು 15 ಲಕ್ಷ ರೂಪಾಯಿ ಅಕೌಂಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಈ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಬರುತ್ತೆ ಗೊತ್ತಾ ಫಾರ್ವರ್ಡ್ಗಳು, ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಯಾರು ನಿಜವಾಗ್ಲೂ ಜನಕ್ಕೆ ಚಂಪು ಕೊಡ್ತಾ ಇರೋದು? ಹಾಗಾದ್ರೆ ಮಾತಾಡ್ತೀನಿ ಐಶ್ವರ್ಯ ಅವ್ರ ಅದಕ್ಕೆ ಉತ್ತರವನ್ನು ಪಡ್ಕೊಳ್ತೀನಿ ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.